ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ಸಂಪೂರ್ಣ ಸಾಲ ಮನ್ನಾವನ್ನು ಮಾಡೋದ್ರ ಮುಖಾಂತರ ರೈತರ ಸಂಪೂರ್ಣ ಒಂದು ಸಾಲದ ಹೊರೆಯನ್ನು ಇವತ್ತು ತೊಡೆದು ಹಾಕಬೇಕು ಅಂತಕ್ಕಂಥದ್ದು ನನ್ನ ಸಂಕಲ್ಪ. ಕುಮಾರಸ್ವಾಮಿಯವರ ರೈತರ ಸಾಲ ಮನ್ನಾ ಯೋಜನೆಯನ್ನು ಅಂದು ಲೇವಡಿ ಮಾಡಿದ್ದ ಕೇಂದ್ರ ಸರ್ಕಾರದ ಗಣ್ಯರು ತಮ್ಮ ಬಜೆಟ್ನಲ್ಲಿ ಅದೇ ಅಂಶಗಳನ್ನು ಮಾರ್ಮಿಕವಾಗಿ ಅಳವಡಿಸಿಕೊಂಡಿದ್ದು ರೈತರ ಕಣ್ಣೊರೆಸುವ ತಂತ್ರ ಮಾಡಿದ್ದಾರೆ. ಈ ಮೊದಲು ಕುಮಾರಸ್ವಾಮಿಯವರು ಪ್ರಕಟಿಸಿದ್ದ ಸಾಲ ಮನ್ನಾ ಫಲಾನುಭವಿ ರೈತರಿಗೆ ಕೇಂದ್ರ ಸರ್ಕಾರದ ಯೋಜನೆಯ ಲಾಭ ಪಡೆಯಲು ಷರತ್ತುಗಳು ಅಡ್ಡಿಯಾಗುತ್ತವೆ. ಇದರಿಂದ ಕೇಂದ್ರದ ಸಾಲ ಮನ್ನಾ ಯೋಜನೆ ರಾಜ್ಯದ ರೈತರಿಗೆ ಕನ್ನಡಿಯೊಳಗಿನ ಗಂಟಾಗಿ ಪರಿಣಮಿಸಿದೆ. ಹೀಗಾಗಿ ಕೇಂದ್ರದ ಯೋಜನೆ ಕುಮಾರಸ್ವಾಮಿಯವರ ಸಾಲ ಮನ್ನಾ ಯೋಜನೆಯಷ್ಟು ಪ್ರಾಮಾಣಿಕವಾಗಿಲ್ಲ ಎಂಬುದು ಅರಿವಾಗುತ್ತದೆ. ರಾಜ್ಯದ ರೈತರ ಕಲ್ಯಾಣಕ್ಕಾಗಿ 7,000 ಕೋಟಿ ರೂಪಾಯಿಗಳ ಪ್ಯಾಕೇಜ್ ಜಾರಿ ಅಗತ್ಯ ಎಂದು ಆರ್ಥಿಕ ಇಲಾಖೆ ರಾಜ್ಯಪಾಲರಿಗೆ ವರದಿ ನೀಡಿದೆ. ಕುಮಾರಸ್ವಾಮಿಯವರು ಈ ಪ್ಯಾಕೇಜ್ ಜಾರಿ ಮಾಡುವ ಮೂಲಕ ರೈತರ ಮುಖದಲ್ಲಿ ನಗುವನ್ನು ಕಾಣುವ ತವಕದಲ್ಲಿದ್ದಾರೆ. ಜನತಾ ದರ್ಶನದಲ್ಲಿ ಬಡವರ ಬಗ್ಗೆ ಏನ್ ಕಾರ್ಯಕ್ರಮ ತರಬೇಕು ಅನ್ನೋದನ್ನ ಈ ಸರ್ಕಾರಕ್ಕೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನ ಈ ದೇಶದ ಈ ರಾಜ್ಯದ ಆ ಬಡ ವರ್ಗದ ಜನ ಏನಿದ್ದಾರೆ ಧ್ವನಿ ಇಲ್ಲದೆ ಇರತಕ್ಕಂಥವ್ರು ಅವರಿವತ್ತು ನನಗೆ ಅರಿವು ಮೂಡಿಸಿರ್ತಕ್ಕಂಥದ್ದು ಅವ್ರಿಗೆ ನಿಜಕ್ಕೂ ನಾನು ಕೃತಜ್ಞತೆ ಸಲ್ಲಿಸಬೇಕಾಗ್ತದೆ. ನಾನು ಅಂಗವಿಕಲರು ಮತ್ತು ವಯೋವೃದ್ಧರು ತಮ್ಮ ನೋವನ್ನು ನೇರವಾಗಿ ತೋಡಿಕೊಳ್ಳಲು ಅನುಕೂಲವಾಗುವಂತೆ ಅಧಿಕಾರಶಾಹಿ ವಿಳಂಬ ನೀತಿಯನ್ನು ಹತ್ತಿಕ್ಕಲು ರೂಪಿಸಿದ ಮಹತ್ವಪೂರ್ಣ ಚಿಂತನೆಯೇ ಜನತಾ ದರ್ಶನ. ಈ ಚಿಂತನೆಯನ್ನು ಸಮರ್ಪಕವಾಗಿ ಕಾರ್ಯರೂಪಕ್ಕೆ ತಂದ ಕುಮಾರಸ್ವಾಮಿಯವರು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ರೂಪಿಸುವ ಮೂಲಕ ನಿಜ ಜನನಾಯಕ ಎನಿಸಿಕೊಂಡಿದ್ದಾರೆ. ಜನತಾ ದರ್ಶನದಲ್ಲಿ ಬಂದ 20 ಲಕ್ಷಕ್ಕೂ ಅಧಿಕ ಅರ್ಜಿಗಳಲ್ಲಿ 70% ಅರ್ಜಿಗಳಿಗೆ ಪರಿಹಾರ. ಹೀಗೆ ಕುಮಾರಸ್ವಾಮಿಯವರು ಹಗಲು ರಾತ್ರಿ ಎಂಬ ಪರಿವೇ ಇಲ್ಲದೆ 18 ಗಂಟೆಗಳ ಕಾಲ ಸತತ ಜನತಾ ದರ್ಶನ ನಡೆಸಿದ ಉದಾಹರಣೆಗಳಿವೆ. ಆರಂಭದಲ್ಲಿ ವಾರದಲ್ಲಿ 1 ದಿನ ಎಂಬಂತೆ ಆರಂಭವಾದ ಜನತಾ ದರ್ಶನ ನಂತರ ಕುಮಾರಸ್ವಾಮಿಯವರ ಸುತ್ತಮುತ್ತ ಪ್ರತಿದಿನ ಪ್ರತಿಕ್ಷಣ ಜನತಾ ದರ್ಶನದಂತಹ ವಾತಾವರಣವೇ ನಿರ್ಮಾಣವಾಗುತ್ತಿತ್ತು. ಜನತಾ ದರ್ಶನದಲ್ಲಿ ಕುಮಾರಸ್ವಾಮಿಯವರು ಸಾರ್ವಜನಿಕರೊಂದಿಗೆ ಬೆರೆಯುತ್ತಿದ್ದ ಪರಿ, ಅವರ ಸರಳತೆ, ಸ್ಥಳದಲ್ಲಿಯೇ ಸ್ಪಂದಿಸುತ್ತಿದ್ದ ಶೈಲಿ, ಸಂತೈಸುತ್ತಿದ್ದ ಬಗೆಯಿಂದ ಅವರ ಹೃದಯವಂತಿಕೆ ಮತ್ತು ವಿಶಾಲ ಮನೋಭಾವದ ಅರಿವಾಗುತ್ತದೆ. ಹಲವಾರು ಸಂದರ್ಭಗಳಲ್ಲಿ ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮಗಳಲ್ಲಿ ಮಧ್ಯರಾತ್ರಿಯ ಸಂದರ್ಭದಲ್ಲೂ ಅವರ ಸಮಸ್ಯೆಗಳು, ಅವರ ಸಂಕಷ್ಟಗಳ ಬಗ್ಗೆ ನನ್ನ ಮುಂದೆ ಚರ್ಚೆಯನ್ನು ಮಾಡಿದಾಗ ನನ್ನ ಕಣ್ತುಂಬಿ ಬಂದಿರತಕ್ಕಂಥ ಪ್ರಕರಣಗಳು ಹಲವು. ಜನತಾ ದರ್ಶನ ಹಳ್ಳಿಗಾಡು ಜನರಿಗೆ ಕೈಗೆಟುಕದಂತಾದಾಗ ರೂಪಿತವಾದುದು ಗ್ರಾಮ ವಾಸ್ತವ್ಯ. ಮುಖ್ಯಮಂತ್ರಿಯೇ ಗ್ರಾಮವಾಸಿಗಳ ಮನೆ ಬಾಗಿಲಿಗೆ ಹೋಗಿ ಕಷ್ಟ ಕಾರ್ಪಣ್ಯಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಮಾಡುವ ಈ ಯೋಜನೆ ಹಿರಿಯ ನಾಯಕರನ್ನು ನಿಬ್ಬೆರಗಾಗಿಸಿತ್ತು. ದೊರೆತನಕ ದೂರು ಎಂಬುದು ಹಳೆಯ ಮಾತು. ಆದರೆ ಕುಮಾರಸ್ವಾಮಿಯವರು ತಮ್ಮ ಕಾರ್ಯಶೈಲಿಯಿಂದ ದೂರಿದ್ದಲ್ಲಿಗೇ ದೊರೆ ಎಂಬುದನ್ನು ಸಾಧ್ಯವಾಗಿಸಿದ ಏಕೈಕ ರಾಜಕಾರಣಿ. ಗ್ರಾಮಾಂತರ ಪ್ರದೇಶದ ಜನತೆಯ ಬಗ್ಗೆ ಅಧಿಕಾರಿಗಳು ನಿರ್ಲಕ್ಷ್ಯ ಮನೋಭಾವ ಪ್ರದರ್ಶಿಸುತ್ತಿದ್ದ ಕಾಲದಲ್ಲಿ ಮುಖ್ಯಮಂತ್ರಿಯೇ ಮನೆ ಬಾಗಿಲಿಗೆ ಬಂದಾಗ ಗ್ರಾಮೀಣ ಜನತೆಯಲ್ಲಿ ತಮ್ಮ ಹಕ್ಕಿಗಾಗಿ ಆಗ್ರಹಿಸುವ ಜಾಗೃತಿ ಮೂಡಿತು. ಇದೇ ನಿಜವಾದ ಅಧಿಕಾರ ವಿಕೇಂದ್ರೀಕರಣ. ಕುಮಾರಸ್ವಾಮಿಯವರು ಹಾಲಕ್ಕಿ ಒಕ್ಕಲಿಗ, ಸಿದ್ಧಿ ಜನಾಂಗ, ಲಂಬಾಣಿ, ಮೀನುಗಾರ, ಸೋಲಿಗ ಮತ್ತು ಕೊಳಚೆ ಪ್ರದೇಶವಾಸಿಗಳ ಮನೆಯೂ ಸೇರಿದಂತೆ ಸಮಾಜದಲ್ಲಿ ತೀರ ಹಿಂದುಳಿದ ದಲಿತರ, ಅಲ್ಪಸಂಖ್ಯಾತರ ನಿವಾಸಗಳಲ್ಲಿ ವಾಸ್ತವ್ಯವನ್ನು ಹೂಡುವ ಮೂಲಕ ಸಮಾಜಕ್ಕೆ ಸಮಾನತೆಯ ಸಂದೇಶವನ್ನು ಸಾರಿದರು. ಇದೆಲ್ಲ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದ ಹೆಗ್ಗಳಿಕೆ. ಜನಸಾಮಾನ್ಯರು, ಅಂಗವಿಕಲರು, ವಿಧವೆಯರು, ವಯಸ್ಸಾಗಿರ್ತಕ್ಕಂಥ ವೃದ್ಧರು ಒಬ್ಬ ಮುಖ್ಯಮಂತ್ರಿಯನ್ನು ನೇರವಾಗಿ ಸಂಪರ್ಕ ಮಾಡಿ
ಅವರ ನೋವನ್ನು ಒಬ್ಬ ಮುಖ್ಯಮಂತ್ರಿ ಮುಂದೆ ತೋಡ್ಕೊಳ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ನೆಮ್ಮದಿಯ ಸರ್ಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ನನಗೆ ಹರ್ಷವನ್ನು ಉಂಟು ಮಾಡಿರ್ತಕ್ಕಂಥದ್ದು. ರಾಜ್ಯದ ಬಡಜನರ ಜೀವನ ಮಟ್ಟ ಸುಧಾರಣೆಗೆ ಮುಂದಾದ ಕುಮಾರಸ್ವಾಮಿಯವರು